ಅದೇನೋ ಹೆಚ್ಚು ಕಮ್ಮಿ ಜೋರಾಗಿ ಬಿದ್ದರೆ ಅವನ ಪರಿಸ್ಥಿತಿ ಮೇಡಮ್ 500-600 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೆಂಡತಿ ಮಕ್ಕಳು ಸಾಕೋಣಕ್ಕೆ ಕೂಲಿ ಮಾಡ್ತಾರೆ. ಏನು ಹೆಚ್ಚು ಕಮ್ಮಿ ಆದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಮನೆಗಳು ಇರೋದೇ. ಇವರು ಕೂಲಿ ಮಾಡ್ಕೊಂಡು ದುಡಿಬೇಕಾದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಾಕ್ಬೇಕಾದ್ರೆ ದುಡಿಬೇಕು ತಾನೆ. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮೊಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿದ್ದು, ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ. ಇದನ್ನು ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಲಾರಿ ಚಾಲಕ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಟೊಮೊಟೊ ಸೀಸನ್ ಆರಂಭವಾಗಿದ್ದು, ಪ್ರತಿನಿತ್ಯ ನೂರಾರು ಲಾರಿಗಳು, ಟ್ರ್ಯಾಕ್ಟರ್ಗಳು ಎಪಿಎಂಸಿಯ ಎಲ್ಲ ಗೇಟ್ಗಳಿಂದಲೂ ಆಗಮಿಸುತ್ತಿವೆ. ಟೊಮೊಟೊ ತರುವ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲೇ ನಿಲ್ಲುತ್ತವೆ. ಇದರಿಂದಾಗಿ ರಸ್ತೆ ಬಂದಾಗುತ್ತದೆ. ಅಕ್ಕಿ, ರಾಗಿ ಮುಂತಾದ ದವಸ ಧಾನ್ಯಗಳನ್ನು ತರುವ ಲಾರಿಗಳು ರಸ್ತೆಯಲ್ಲೇ ನಿಲ್ಲಬೇಕಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇದನ್ನು ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಉತ್ತರ ಪ್ರದೇಶ ಟೊಮೊಟೊ ಲಾರಿ ಚಾಲಕ ಹಮಾಲಿ ಬಾಬು ಎಂಬವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ದವಸ ಧಾನ್ಯಗಳ ವ್ಯಾಪಾರಿಗಳಿಗೆ ಹಾಗೂ ಹಮಾಲಿಗಳಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗೇಟ್ ನಂಬರ್ 1 ಮತ್ತು 2ರಲ್ಲಿ ಅಕ್ಕಿ ಮತ್ತಿತರ ದವಸ ಧಾನ್ಯಗಳು ವ್ಯಾಪಾರಿಗಳೇ ಹೆಚ್ಚಾಗಿದ್ದಾರೆ. ಅಕ್ಕಿ ತರುವ ಲಾರಿಗಳು 2-3 ದಿನ ರಸ್ತೆಯಲ್ಲಿ ನಿಲ್ಲಬೇಕಾಗಿರುವುದು ಸಮಸ್ಯೆಯಾಗಿದೆ. ರಸ್ತೆಯಲ್ಲಿ ವಾಹನಗಳು ನಿಂತಿರುತ್ತವೆ. ಬಾಕ್ಸ್ಗಳನ್ನು ರಸ್ತೆಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಕೇಳಿದರೆ ಗಲಾಟೆ ಮಾಡಲು ಬರುತ್ತಾರೆ. ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಎಂಜಿ ಬ್ರಹ್ಮೇಶ್ ಬಾಬು ದೂರಿದರು. ಟೊಮೊಟೊ ಮಾರಾಟಕ್ಕೆ ನಮ್ಮ ಅಭ್ಯಂತರವಿಲ್ಲ. ಟೊಮೊಟೊ ತಂದರ ವಾಹನಗಳು ಖಾಲಿ ಮಾಡಿ ಹೊರಗಡೆ ಹೋಗುವುದಿಲ್ಲ. ಟೊಮೊಟೊ ಅನ್ಲೋಡ್ ಮಾಡಿ ಹೊರಗಡೆ ತೆಗೆದುಕೊಂಡು ಹೋಗಬೇಕು. ಕ್ರೇಟ್ಗಳು ಖಾಲಿಯಾದಾಗ ಬಂದು ತೆಗೆದುಕೊಂಡು ಹೋದರೆ ಯಾರಿಗೂ ತೊಂದರೆಯಾಗುವುದಿಲ್ಲ. ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸಿ ಬೇರೆ ವಾಹನಗಳಿಗೆ ತೊಂದರೆ ಕೊಡಬಾರದು. ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಹೇಳಿದರು. ನಮ್ಮದು ಗೇಟ್ ನಂಬರ್ 1 ಸರ್. ನಮ್ಮದು ಗೇಟ್ ನಂಬರ್ 1 ಅಕ್ಕಿ ವ್ಯಾಪಾರ ಮಾಡೋರು ನಾವು ಈ ಕಡೆ ಇರೋದು. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಎಲ್ಲ ಅಕ್ಕಿ ವ್ಯಾಪಾರದವರೇ. ಇಲ್ಲಿ ಅಕ್ಕಿ ಲಾರಿಗಳು ಬರೋಕ್ಕೂ ಜಾಗ ಬಿಡದೆ ಟೊಮೊಟೊ ಗಾಡಿಗಳೆಲ್ಲ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ. ನಾವೇನಾದ್ರು ಬೇಡ ಕೇಳಿದ್ರೆ ನಮ್ಮೆಲ್ಲ ಗಲಾಟೆ ಮಾಡಕ್ಕೆ ಬರ್ತಾರೆ. ಯಾರು ತೆಗಿಯೋದಿಲ್ಲ, ಆನ್ಸರ್ ಮಾಡೋದು ಇಲ್ಲ. ಒಂದೊಂದು ಗಾಡಿ ಅಕ್ಕಿ ಗಾಡಿ 2 ದಿನ 3 ದಿನ ನಿಲ್ಸ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಡ್ರೈವರ್ಗಳು ನಮಗೆ ಯಾರು ಹಾಲ್ಟಿಂಗ್ ಚಾರ್ಜ್ ಕೊಡೋರು ಯಾರೋ ನೀವು ಓನರ್ಗಳಾಗಿ ಇಟ್ಕೊಂಡು ನಮಗೆ ಕ್ಲಿಯರ್ ಮಾಡಿಸಿದ್ದೆ, ನೀವೆಂತ ಅಂಗಡಿ ಓನರ್ಗಳಲ್ಲಿ ನಮ್ಮನ್ನು ಬೈತಾ ಇದ್ದಾರೆ. ಅವರು ಎಪಿಎಂ ಚಾರ್ಜಾಗಿ ಯಾರು ನಮ್ಗೆ ಕೋಆಪರೇಟ್ ಮಾಡ್ತಾ ಇಲ್ಲ. ಮಾಡಿಸ್ಕೊಡಿ ಅಂತ ಮುಂದೆ ಬರೋರು ಯಾರು ಇಲ್ಲ. ಯಾರೋ ರೈತರ ಮಾಲು ಅಂತಾರೆ. ನಾವೇನಾದ್ರು ಅವ್ರಿಗೇನೋ ತೊಂದರೆ ಮಾಡಿದ್ದೀವಾ? ಮಾಡ್ಕೊಳ್ಳಿ. ಹಾಲ್ಟಿಂಗ್ ಚಾರ್ಜ್ ಲಾರಿ ಬರುತ್ತೆ, ಬಾಕ್ಸ್ಗಳು ಇಟ್ಕೊಂಡು ಹೋಗಲ್ಲ. ಅಲ್ಲಿ ಎಲ್ಲ ಇಟ್ಕೊಂಡಿರ್ತಾರೆ, ಲಾರಿಗಳು ಎಲ್ಲ ಇಟ್ಕೊಂಡಿರ್ತಾರೆ, ರೋಡಲ್ಲಿ ಬಾಕ್ಸ್ಗಳು ಹಾಕೊಂಡಿರ್ತಾರೆ. ಯಾರು ಕ್ಲಿಯರ್ ಮಾಡೋದೇ ಇಲ್ಲ. ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಈ ಬಾರಿ ಟೊಮೊಟೊ ಪೂರೈಕೆ ಹೆಚ್ಚಾಗಿದೆ. ಸ್ಥಳದ ಅಭಾವದಿಂದ ಎಲ್ಲ ಕಡೆಯಿಂದಲೂ ವಾಹನಗಳು ಬರುತ್ತಿವೆ. ತೊಂದರೆ ಆಗುತ್ತಿರುವುದು ನಿಜ. ಸಮಸ್ಯೆ ಬಗೆಹರಿಸಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಳೆದ ಭಾನುವಾರವೇ ಈ ಬಗ್ಗೆ ಸಭೆ ನಡೆಸಿದ್ದಾರೆ. ಪಾರ್ಕಿಂಗ್ ಸ್ಥಳವನ್ನು ಗುರುತಿಸಿ ಹೊರಗಡೆ ನಿಲ್ಲಿಸಿಕೊಳ್ಳಲು ಹೇಳಿದ್ದಾರೆ ಎಂದರು. ಟೊಮೊಟೊ ಪೂರೈಕೆ ಹೆಚ್ಚಾಗಿದ್ದು ದರ ಕಡಿಮೆಯಾಗಿದೆ. ಪ್ರತಿನಿತ್ಯ 50-60 ಸಾವಿರ ಬಾಕ್ಸ್ಗಳು ಉಳಿಯುತ್ತಿವೆ. ಜತೆಗೆ 2ನೇ ದರ್ಜನೆಯ ಮಾರಾಟವಾಗುತ್ತಿಲ್ಲ. ಮಾವಿನ ಸೀಸನ್ ಆಗಿರುವುದರಿಂದ ಫ್ಯಾಕ್ಟರಿಯವರು ಟೊಮೆಟೊ ಖರೀದಿಸುತ್ತಿಲ್ಲ. ಹೀಗಾಗಿ ಪ್ರತಿನಿತ್ಯ 30-40% ಉಳಿಯುತ್ತಿರುವುದರಿಂದ ತೊಂದರೆಯಾಗುತ್ತಿದೆ. ಸ್ವಚ್ಛಗೊಳಿಸಲು ಅವಕಾಶ ಸಿಗುತ್ತಿಲ್ಲ. ಆದರೂ ರಾತ್ರಿ ಸಮಯದಲ್ಲಿ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಅರೈವಲ್ಸ್ ಜಾಸ್ತಿಯಾಗಿ ರೇಟ್ ಡೌನ್ ಆಗಿರೋದರಿಂದ ಸುಮಾರು ಒಂದು ದಿನಕ್ಕೆ 50-60 ಸಾವಿರ ಬಾಕ್ಸ್ಗಳು ಟ್ರೇಡ್ ಆಗ್ದಿರ ಅಲ್ಲೇ ಉಳಿತಾ ಇದೆ. ಆಕ್ಷನ್ ಆಗಿ ಕೂಡ ಹೊರಗಡೆ ಹೋಗ್ದಿರ. ಅದಲ್ಲದೆ ಆಮೇಲೆ ಸೆಕೆಂಡ್ರಿ ಗೋಲಿ ಅಂತೀವಿ, ವೇಸ್ಟ್ ಕಾಯಿ, ಅವು ಕೂಡ ಇವಾಗ ಹೊರಗಡೆ ಹೋಗ್ತಾ ಇಲ್ಲ. ಕಾರಣ ಫ್ಯಾಕ್ಟ್ರಿಗಳವರು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ಯಾಕ್ಟ್ರಿಯವರು ಟೊಮೊಟೊದು ತಗೊತಾ ಇಲ್ಲ. ಹಾಗಾಗಿ ತುಂಬ ಅಂದರೆ ಒಂದು 50% ವೇಸ್ಟ್ ಇಲ್ಲೇ ಉಳ್ಕೊತಾ ಇರೋದರಿಂದ ತೊಂದರೆ ಆಗ್ತಾ ಇದೆ. ಬಟ್ ಈಗ ಹೆಚ್ಚಿಗೆ ಅರೈವಲ್ಸ್ ಇರೋದರಿಂದ ಕ್ಲೀನಿಂಗ್ ಅವ್ರಿಗೂ ಕೂಡ ಈ ಲಾರಿಗಳು ನಿಲ್ಲಿಸಿರೋದರಿಂದ ಅವ್ರಿಗೆ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಆಗ್ತಾ ಇದೆ. ಆದರೆ ಯಾವಾಗ ಟೈಮ್ ಸಿಗುತ್ತೋ ರಾತ್ರಿ ಹೊತ್ತಾಗಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಒಂದ್ಸಲ ಡೈಲಿ ಮಾಡ್ತಾ ಇದ್ದೀವಿ. ಯಾವುದಕ್ಕೆ? ಕ್ಲೀನಿಂಗಿಗೆ 7ರಿಂದ 8 ಜನ. ಆದರೆ ಈಗ ಕ್ಲೀನಿಂಗ್ ಏನಾಗ್ತಾ ಇದೆ ಅಂದರೆ ಡೇ ಟೈಮು ಆಗ್ತಾ ಇಲ್ಲ.
ಯಾಕಂದರೆ ಲಾರಿಗಳು ನಿಂತಿರುತ್ತೆ, ಟ್ರೇಡ್ ಆಗಿರಲ್ಲ, ಎಲ್ಲ ಬಾಕ್ಸುಗಳು ಅಡ್ಡ ಇರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಆಮೇಲೆ ನಾವು ಅವ್ರನ್ನ ಏನೋ ಕಮಿಷನ್ ಏಜೆಂಟುಗಳನ್ನ ಟ್ರೇಡರ್ಸನ್ನ ಎಲ್ಲನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಸ್ವಲ್ಪ ಅಟ್ಲೀಸ್ಟ್ ಡೈಲಿ 1 to 2 ಅವರ್ಸ್ ಆದರೂ ಜಾಗ ಬಿಟ್ಟುಕೊಟ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅವಕಾಶ ಆಗುತ್ತೆ, ಸಹಕರಿಸಬೇಕು ಅಂತ ನಾನು ಅವ್ರಿಗೆ ಮನವಿನೂ ಮಾಡಿದ್ದೀನಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.